ಇದು ಎಲ್ಲಾ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಅದರಲ್ಲೂ ಆ 9 ಸಚಿವರು ಮಿಸ್ ಮಾಡದೆ ನೋಡಬೇಕು ಈ ಸ್ಟೋರಿಯನ್ನ. ಸರ್ಕಾರಕ್ಕೆ 2 ವರ್ಷದ ಸಂಭ್ರಮದ ನಡುವೆ ಸಚಿವರಿಗೆ ಬಿಗ್ ಶಾಕ್. ರಾಜ್ಯದ ಎಲ್ಲಾ ಸಚಿವರು ನೋಡಲೇಬೇಕಾದಂತ ಸ್ಟೋರಿ ಇದು. ಅದರಲ್ಲೂ ಕೂಡ ಆ 9 ಸಚಿವರು ಮಿಸ್ ಮಾಡದೆ ನೋಡಬೇಕು. ಸರ್ಕಾರಕ್ಕೆ 2 ವರ್ಷ ತುಂಬಿದ ಸಂಭ್ರಮದ ನಡುವೆನೆ ಸಚಿವರಿಗೆ ಬಿಗ್ ಶಾಕ್. ಹೈಕಮಾಂಡ್ಗೆ ರವಾನೆ ಆಯ್ತು ಆ 9 ಸಚಿವರ ಹೆಸರು. ಆ 9 ಸಚಿವರಿಗೆ ಗೇಟ್ ಪಾಸ್ ಕೊಡೋದು ಫಿಕ್ಸ್. ಹಾಗಿದ್ರೆ ಯಾರ 9 ಸಚಿವರು? ಗೇಟ್ ಪಾಸ್ ಯಾಕೆ? ಹೈಕಮಾಂಡ್ಗೆ ಕಳಿಸಿರುವಂತ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಆ 9 ಸಚಿವರ ಎಕ್ಸ್ಕ್ಲೂಸಿವ್ ಲಿಸ್ಟ್ ಇದೆ. ಈ ಮೂಲಕವಾಗಿ 9 ಸಚಿವರಿಗೆ ಡವಡವ ಶುರುವಾಗಿದೆ. ಈ ಮೂಲಕವಾಗಿ ಯಾವೆಲ್ಲ ಸಚಿವರ ಹೆಸರು ಹೈಕಮಾಂಡ್ ನಾಯಕರ ಕೈ ತಲುಪಿದೆ. ಇದರ ನಡುವೆ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಭರ್ಜರಿಯಾಗಿ ಆಗ್ತಿದೆ. ಸಾಧನಾ ಸಮಾವೇಶದ ಬೆನ್ನಲ್ಲೇ ಸಚಿವರಿಗೆ ಬಿಗ್ ಶಾಕ್ ಈಗ ಎದುರಾಗ್ತಿದೆ. ಇನ್ನು 10 ದಿನಗಳಲ್ಲಿ ರಾಜ್ಯ ಸಚಿವ ಸಂಪುಟಕ್ಕೆ ಭರ್ಜರಿ ಸರ್ಜರಿ. ಸಚಿವರ ಇಲಾಖೆ ಕಾರ್ಯನಿರ್ವಹಣೆ ಬಗ್ಗೆ ಸಿಎಂ ಡಿಸಿಎಂ ಚರ್ಚೆ. ಸಚಿವರ ಬಳಿ ಪ್ರೋಗ್ರೆಸ್ ರಿಪೋರ್ಟ್ ಅನ್ನ ಪಡೆದಿರುವಂತಹ ಸಿಎಂ ಮತ್ತು ಡಿಸಿಎಂ ವಲಯವಾರು, ಜಿಲ್ಲಾವಾರು, ಜಾತಿ ಲೆಕ್ಕಾಚಾರದಲ್ಲೇ ಮಂತ್ರಿಗಳಿಗೆ ಗೇಟ್ ಪಾಸ್ ನೋಡಿ. ಯಾವ ಸಮುದಾಯದ ಸಚಿವರಿಗೆ ಕೊಡ್ತಾರೆ? ಹಾಗಾದ್ರೆ ಯಾವ ಜಿಲ್ಲೆ, ಯಾವ ವಲಯದ ಸಚಿವರಿಗೆ ಗೇಟ್ ಪಾಸ್ ಆಗುತ್ತೆ? ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ 9 ಸಚಿವರ ಪಕ್ಕಾ ಲಿಸ್ಟ್ ಇದೆ. ಈ 9 ಸಚಿವರಿಗೆ ಗೇಟ್ ಪಾಸ್ ಆಗುತ್ತಂತೆ. ಆ ಬಗ್ಗೆ 9 ಸಚಿವರ ಪಕ್ಕಾ ಮಾಹಿತಿ ನಿಮ್ಮ ಮುಂದೆ ಇದೆ. ಈಗಾಗಲೇ ಸಿಎಂ ಮತ್ತು ಡಿಸಿಎಂಗೆ ಈ ಬಗ್ಗೆ ಮಾಹಿತಿಗಳು ಹೋಗಿದೆ. ಜೊತೆಯಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಸರ್ಕಾರಕ್ಕೆ 2 ವರ್ಷ ತುಂಬಿದೆ ಅನ್ನೋದಾಗಿ ಹೊಸಪೇಟೆಯಲ್ಲಿ ಸಮಾವೇಶವನ್ನ ಮಾಡ್ತಾ ಇದೆ. ಅದರ ನಡುವೆನೆ ಕಾಂಗ್ರೆಸ್ಸಿನ 9 ಸಚಿವರಿಗೆ ಡವಡವ. ಯಾಕಂದ್ರೆ ಸಚಿವ ಸಂಪುಟದ ಪುನರ್ರಚನೆಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಆ ಬಗ್ಗೆ ಯಾವ ರೀತಿಯಾಗಿ ಸಚಿವರಿಗೆ ಕೊಡ್ತಾರೆ? ಗೇಟ್ ಪಾಸ್ ಯಾವ ಸಚಿವರಿಗಾಗುತ್ತೆ? ಯಾವ ಜಿಲ್ಲೆಯವರು, ಯಾವ ವಲಯದ ಸಚಿವರು, ಯಾವ ಸಮುದಾಯದ ಸಚಿವರು, ಯಾವೆಲ್ಲ ಲೆಕ್ಕಾಚಾರದ ಮೇಲೆ ಸಚಿವರಿಗೆ ಶಾಕ್ ಕೊಡೋದಕ್ಕೆ, ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಿದೆ. ಬಹಳ ದಿನಗಳ ಕೂಗು ಸಚಿವ ಸಂಪುಟದ ಪುನರ್ರಚನೆಯ ವಿಚಾರ ಭರ್ಜರಿಯಾಗಿ ಸರ್ಜರಿ ಆಗೋದಕ್ಕೆ ಸಿದ್ಧತೆ ಆಗ್ತಿದೆ. ಇದರ ನಡುವೆ ಆ 9 ಸಚಿವರ ಲಿಸ್ಟ್ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿದೆ. ಯಾವ ಜಿಲ್ಲೆ, ಯಾವ ವಲಯಕ್ಕೆ ಸೇರ್ತಾರೆ, ಯಾವ ಸಮುದಾಯದ ಸಚಿವರು